ಆತ್ಮೀಯ H16 ನ್ಯೂಸ್ ಅತಿಥಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ನಾವು ಏನೋ ತಿಳ್ಕೊಂಡಿರ್ತೀವಿ, ಜನಸಾಮಾನ್ಯರು ಹೇಗೆ ತಿಳ್ಕೊತಾರೋ ಅಂತ ನಮ್ಗೆ ಗೊತ್ತೂ ಇರೋದಿಲ್ಲ. ಕೆಲವೊಂದಿಷ್ಟು ನಾವು ಮರೆತು ಬಿಟ್ಟಿರ್ತೀವಿ. ಇವತ್ತು ಅದೇ ಸ್ಥಿತಿ ಮೋದಿಯವರು ಎಲ್ಲ ಗೆಲ್ತನ ನಡೆದಿದ್ದಾರೆ. ಹೀಗಾಗಿ ಜನಸಾಮಾನ್ಯರನ್ನು ಒಪ್ಪಿದಾರೋ ಅನ್ನುವಂಥ ಮನಸ್ಥಿತಿ ಸಹಜವಾಗಿ ಅವರು ಇವತ್ತು ನೋಡ್ತಾ ಇದ್ದೀರಿ ಎಲ್ಲ ಕಡೆ. ಅದೇ ರೀತಿ ವಿದೇಶಾಂಗ ನೀತಿಯಲ್ಲೂ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಅವ್ರು ಹೆಂಗೆ ಅಮೇರಿಕಾ ಎದುರು ಏಕ್ದಮ್ ತಾವು ಕಾಂಪ್ರಮೈಸ್ಡ್ ಶರಣಾಗ್ಯಾರೇನೋ ಅನ್ನುವಂಥ ಏನು ರಾಹುಲ್ ಗಾಂಧಿ ವಾದ ಮಾಡ್ತಾರೆ, ಅದು ಆರೋಪ ಮಾಡ್ತಾರೆ, ಅದು ನಿಜಾನ ಅನ್ನುವಂಥ ಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಕಾರಣ ಇಲ್ಲೊಬ್ಬ ರೂಪೇಶ್ ರಾಜಣ್ಣ ಅಂತೇಳಿ ಕನ್ನಡ ಕಾರ್ಯಕರ್ತ ತಮ್ಮ ಯಕ್ಷನಲ್ಲಿ ಬರ್ಕೋತಾರೆ. ಏನಂದರೆ ನಾಯಕತ್ವದ ಬಣ್ಣ ಬಯಲು. ನಾವು ನಾಯಕರು ದೊಡ್ಡ ಹೇಳ್ಕೊಳ್ತಿದ್ದೀವಿ ಮೋದಿಯವ್ರ ಬದಲಾಗೆ. ಕನ್ನಡ ಕಾರ್ಯಕರ್ತರು ವಿಶೇಷವಾಗಿ ಒಂದಿಷ್ಟು ಮೋದಿಯವ್ರ ಬಗ್ಗೆ ಹೆಮ್ಮೆ ಇದ್ದಂಥ ಜನ ಅವರು ಇದ್ದಂಥವ್ರು ಇವತ್ತು ಅವ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಾಯಕತ್ವದ ಬಣ್ಣ ಬಯಲು. ಒಮಾನ್ ಕರಾವಳಿಯಲ್ಲಿ ಭಾರತದ ಹಡಗಿನ ಮೇಲೆ ಅಮೆರಿಕ ದಾಳಿ ನಡೆಸಿದೆ. 3 ಹಡಗುಗಳ ಮೇಲೆ ಒಂದಲ್ಲ ನಡೆಸಿದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ಒಂದೂ ಮಾತನಾಡಿಲ್ಲ. ಮಾತನಾಡಬೇಕಾಗಿದ್ದರೆ ಯಾಕೆ ಮಾತನಾಡಿಲ್ಲ? ಭಾರತದ ನಾಯಕತ್ವಕ್ಕೆ ಎಂಥ ಸ್ಥಿತಿ ಬಂದಿದೆ, ಎಂಥದ್ದು ಬಂತ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಅಮೇರಿಕವನ್ನು ಹೆದರಿಸೋದು ಹೋಗಲಿ, ಕನಿಷ್ಠ ಘಟನೆಯನ್ನು ಖಂಡಿಸಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಲ್ಲವೇ? ನೋಡಿ, ಜನಸಾಮಾನ್ಯ ಇವತ್ತು ಮಾತಾಡ್ತಾ ಇದ್ದಾರೆ. ಎಲ್ಲಿ ಬಂದೈತಿ ನಮ್ಮ ಈ ಇವತ್ತಿನ ಮೋದಿಯವರ ಸ್ಥಿತಿ, ವಿದೇಶಾಂಗ ನೀತಿ ಬದಲಾಗಿ? ಯಾಕಂದರೆ ಒಂದು ಕಾಲಕ್ಕೆ ನೆಹರು ಅವರು ಅಲಿಪ್ತ ನೀತಿ, ನಾನ್ ಅಲೈನ್ಮೆಂಟ್ ಮೂಮೆಂಟ್ ಅಂತ ನಾವು ಕರಿತೀವಿ, ಅದನ್ನು ಅಳವಡಿಸ್ಕೊಂಡು ಅಮೆರಿಕ ಮತ್ತು ರಷ್ಯಾಗಳ ಜೊತೆಗೆ ಸಮಾನ ಗೆಳೆತ ನಡ್ಕೊಂಡು ಒಂದು ವ್ಯಕ್ತಿತ್ವ ನುಡಿಸ್ಕೊಂಡು ಬಂದಿದ್ರು. ಅವರು ತಮ್ಮದೇ ಅಂತ ಒಂದು ದೊಡ್ಡ ಹೋರಾಟ